ಚಿನಾಬ್ ಬ್ರಿಡ್ಜಿನ ಮೇಲೆ ಇವತ್ತು ಬಂದಿದ್ದೀವಿ ನಾವು. ಈ ಚಿನಾಬ್ ಅನ್ನೋದು ಒಂದು ಚಿನಾಬ್ ನದಿ ಅಂತ ಕರಿತೀವಿ ನಾವು. ಆಲ್ರೆಡಿ ಪಂಚ ನದಿಗಳಲ್ಲಿ ಒಂದು ನದಿ ಚಿನಾಬ್ ನದಿ. ಆ ಚಿನಾಬ್ ನದಿನಲ್ಲಿ ಏನಾದರೂ ಒಂದು ವಿಭಿನ್ನವಾಗಿ ಕನೆಕ್ಟ್ ಮಾಡಲಿಕ್ಕೆ, ರಾಜ್ಯಗಳ ಮಧ್ಯೆ ಸಾರಿಗೆ ಸಂಪರ್ಕವನ್ನು ಕನೆಕ್ಟ್ ಮಾಡಲಿಕ್ಕೆ ತನ್ನದೇ ಆದ ಒಂದು ರೈಲ್ವೆ ಮಾರ್ಗವನ್ನು ಹುಡುಕಾಡಿದೆ. ಆ ಮಾರ್ಗದಲ್ಲಿ ಒಂದು ಎತ್ತರದ ಬ್ರಿಡ್ಜ್ ಕಟ್ಟಿದೆ. ಆ ಎತ್ತರದ ಬ್ರಿಡ್ಜ್ನಲ್ಲಿ ಏನಿದೆ ಅಂದರೆ ಪ್ಯಾರಿಸ್ ಟವರ್ಗಿಂತ 35 ಮೀಟ್ರ್ ಎತ್ತರದಲ್ಲಿದೆ. ಕೆಳಗಿಂದ ಮೇಲ್ಗಡೆ ಎಷ್ಟೋ ಇಂಜಿನಿಯರ್ಸ್ಗಳ ಕೂಡಿ ಅನಾಹುತ ಆಗಲಾರ್ದೆ ಈ ರಾಜ್ಯದಲ್ಲಿ ಹೊಸ ಮಾರ್ಗವನ್ನು ಕಂಡುಹಿಡಿದ್ದಾರೆ. ನೋಡಿ ಕೆಳಗಡೆ ಯಾವ ಥರ ಕಾಣ್ತಾ ಇದೆ. ಇದು ಈ ಕೆಳಗಡೆ ಕಾಣ್ತಕ್ಕಂಥದ್ದು. ಈ ಕೆಳಗಡೆ ಕಾಣುವ ಬ್ರಿಡ್ಜ್ನಲ್ಲಿ ಈಗ ಈ ಥರದ ರೋಡಿನಲ್ಲಿ ಈ ಥರ ಎಲ್ಲ ಮಾಡಿದ್ದಾರೆ. ಇಲ್ಲಿ ಇದು ಬಹಳ ಅದ್ಭುತವಾಗಿ ಕಟ್ಟಿದ್ದಾರೆ. ಅದಕ್ಕೆ ನಮ್ಮ ಈ ಚಿನಾಬ್ ಬ್ರಿಡ್ಜ್ ನೋಡಿದ ತಕ್ಷಣ ಗೊತ್ತಾಗತ್ತೆ ನಮಗೆ. ಕೆಳಗಡೆ ಒಂದು ನದಿನೂ ಕಾಣ್ತಾ ಇದೆ ನೋಡಿ. ಆ ಬೆಳಕಿನಲ್ಲಿ ನದಿ ಕಾಣ್ತಾ ಇದೆ, ಪರ್ವತ ಕಾಣ್ತಾ ಇದೆ. ಈಗ ಇಷ್ಟು ದೂರದ ಇದು ಬ್ರಿಡ್ಜ್ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಆದಷ್ಟು ದೂರದ ಒಂದು ಬ್ರಿಡ್ಜ್ ಇದೆ. ಈಗ ಇದು ಈ ಮುಖಾಂತರ ನೋಡ್ರಿ ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅನ್ನೋದು ಗೊತ್ತಾಗತ್ತೆ ನಮಗೆ. ಅದಕ್ಕೆ ವಿಶೇಷವಾಗಿ ನಾವು ಜಮ್ಮು ಮತ್ತು ಕಾಶ್ಮೀರನ ಮಧ್ಯೆ ಒಂದು ಉಧಂಪುರ ಮಧ್ಯೆ ಮತ್ತು ರಿಯಾಸತ್ ಡಿಸ್ಟಿಕ್ ಮಧ್ಯೆ, ರಿಯಾಸತ್ ಸ್ಟೇಷನ್ ಮಧ್ಯೆ ಕನೆಕ್ಟ್ ಮಾಡಲಿಕ್ಕೆ ರೈಲ್ವೆ ಮತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಎಲ್ಲ ದೇಶದ ಮಧ್ಯೆ ಜೋಡಣೆ ಆಗಲಿ, ನಮ್ಮ ದೇಶ ಆರ್ಥಿಕ ಸಬಲತೆಯಿಂದ ಕೂಡಿರಲಿ. ಇಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳು, ಇಲ್ಲಿ ಬೆಳೆದಿರ್ತಕ್ಕಂಥ ಸೇಬಣ್ಣುಗಳು, ಆ್ಯಪಲ್ಗಳು, ಬೇರೆ ಇಲ್ಲಿ ಬೆಳೆದಿರ್ತಕ್ಕಂಥ ಸೀಸನ್ ಫುಡ್ಗಳು ಅದನ್ನು ಬೇರೆ ರಾಜ್ಯಕ್ಕೆ ತಲುಪಲಿ. ಈ ರಾಜ್ಯ ಕೂಡ ಆ ವ್ಯಾಪಾರ ಮಾಡೋದ್ರ ಮುಖಾಂತರ ಮುಂದೆ ಬರಲಿ ಅನ್ನೋ ಉದ್ದೇಶದಿಂದ ನಮ್ಮ ಇಂಡಿಯನ್ ರೈಲ್ವೆ, ಭಾರತೀಯ ರೈಲ್ವೆ ಉತ್ತಮ ಒಂದು ಲೈನನ್ನು ಹುಡುಕಾಡಿಕೊಟ್ಟಿದೆ. ಅದೇ ಚಿನಾಬ್ ಬ್ರಿಡ್ಜ್ ಅಂತ ಕರಿತೀವಿ. ಮೇಲ್ಗಡೆಯಿಂದ 575 ಮೀಟರ್ವರೆಗೆ ಇದೆ. 35 ಮೀಟರ್ ಪ್ಯಾರಿಸ್ ಟವರ್ಗಿಂತ ಎತ್ತರದಲ್ಲಿ ಕಟ್ಟಿದ್ದಾರೆ. ಅದಕ್ಕೆ ತುಂಬ ಖುಷಿಯಿಂದ ನಾವು ಇವತ್ತು ಇಂಡಿಯನ್ ರೈಲ್ವೆಯಿಂದ ವಿಶೇಷವಾಗಿ ನನ್ನ SWRಗೆ ಅನಂತ ಕೋಟಿ ಧನ್ಯವಾದ ಹೇಳ್ತೀನಿ. ನೈಋತ್ಯ ರೈಲ್ವೆ ನಮ್ಮನ್ನು ಮೀಡಿಯಾ ಟೂರಿಗೆ ಕಳಿಸಿ ನಾನು 5 ಜನ ಮೀಡಿಯಾದವ್ರ ಜೊತೆ ಇಲ್ಲಿ ಬಂದು ಈ ಮೀಡಿಯಾದ ಒಂದು ಸಾಧನೆಗೋಸ್ಕರ ಮೀಡಿಯಾವರು ಎಲ್ಲ ಒಂದು ರಿಸರ್ಚ್ ಮಾಡಿ ಈ ಚಿನಾಬ್ ಬ್ರಿಡ್ಜಿನ ಪ್ರಚಾರ ಮತ್ತಷ್ಟು ಆಗಲಿ ಅನ್ನುವ ಉದ್ದೇಶದಿಂದ ಕಳಿಸಿದ್ದಾರೆ. ಅದಕ್ಕೆ ಬೇರೆ ರಾಜ್ಯದಿಂದ ಕೂಡ ಕೆಲವು ಮೀಡಿಯಾದವರು ಬಂದಿದ್ದಾರೆ. ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಆಂಧ್ರ ಪ್ರದೇಶ್ ಎಲ್ಲ ಬೇರೆ ಜೂನಿಂದ, ಇಂಡಿಯನ್ ರೈಲ್ವೇಸ್ ಎಲ್ಲ ಜೂನಿಂದ ಬೇರೆ ಮೀಡಿಯಾ ಟೂರ್ ಕಳಿಸೋದ್ರ ಮುಖಾಂತರ ಒಂದು ಹೆಮ್ಮೆ ಅಂತ ಹೇಳಲಿಕ್ಕೆ ನನಗೆ ಸಾಧ್ಯವಾಗಿದೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಶ್ ರಾಠೋಡ್, ಸೀನಿಯರ್ ಪಬ್ಲಿಸಿಟಿ ಇನ್ಸ್ಪೆಕ್ಟರ್, ಹುಬ್ಬಳ್ಳಿ.